ನಮಸ್ಕಾರ. ಮುಖ್ಯಾಂಶಗಳು. 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಚಿಂತನ ಮಂಥನ, ಗಡಿ ವಿವಾದ ಸೇರಿದಂತೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿದ ವಿವಿಧ ಗೋಷ್ಠಿಗಳು. ಸಾರಿಗೆ ಬಸ್ ಪ್ರಯಾಣ ದರ ಹೆಚ್ಚಳ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಿರ್ಧಾರ, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ. ರೈತರ ಕಲ್ಯಾಣಕ್ಕಾಗಿ ಕೇಂದ್ರದಿಂದ ಹಲವು ಕ್ರಮ, ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ಉದ್ಯಮಿ ವಿಜಯ್ ಮಲ್ಯ ಉದ್ದೇಶಪೂರ್ವಕ ಆರ್ಥಿಕ ಅಪರಾಧಿ, ಆಸ್ತಿ ಮುಟ್ಟುಗೋಲಿಗೆ ತನಿಖಾ ಸಂಸ್ಥೆಗಳಿಗೆ ಅವಕಾಶ. ವಾರ್ತೆಗಳ ವಿವರ. ವಿದ್ಯಾಕಾಶಿ ಧಾರವಾಡದಲ್ಲಿ ನಿನ್ನೆಯಿಂದ ಆರಂಭವಾದ 3 ದಿನಗಳ 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿಂದು ಮಕ್ಕಳ ಸಾಹಿತ್ಯ ಸೇರಿದಂತೆ ವಿವಿಧ ಗೋಷ್ಠಿಗಳು ನಡೆದವು. ಮಕ್ಕಳ ಸಾಹಿತ್ಯ ಕುರಿತ ಚಿಂತನ ಮಂಥನದಲ್ಲಿ ಸಾಹಿತಿ ಬಸು ಬೇವಿನಗಿಡದ ಮಕ್ಕಳ ಸಾಹಿತ್ಯ ಮಾನವೀಯ ಮೌಲ್ಯ ಕುರಿತು ಬೆಳಕು ಚೆಲ್ಲಿದರು. ರಾಷ್ಟ್ರಕವಿ ಕುವೆಂಪು ಅವರ ಕಥೆ, ಕಾವ್ಯ, ಕಾದಂಬರಿ ಯುವ ಪೀಳಿಗೆಗೆ ತಮ್ಮ ಸುತ್ತಮುತ್ತಲಿನ ಪರಿಸರದ ಆಗುಹೋಗುಗಳ ಬಗ್ಗೆ ಬೆಳಕು ಚೆಲ್ಲಬೇಕು. ಈ ನಿಟ್ಟಿನಲ್ಲಿ ಸಾಹಿತಿಗಳು ಚಿಂತನೆ ನಡೆಸಬೇಕು ಎಂದು ಹೇಳಿದರು. ಈ ಮಕ್ಕಳಲ್ಲಿರ್ತಕ್ಕಂಥ ಮುಗ್ಧತೆ, ಆಮೇಲೆ ರುಜುತ್ವ, ಅದನ್ನು ಕೂಡ ಅವರು ಬೆಳಕಿಗೆ ತಂದರು. ಅಂದ್ರೆ ಮಕ್ಕಳಿರ್ತಕ್ಕಂಥ ಈ ಇನ್ನೋಸೆನ್ಸ್ ಅಂತ ಏನ್ ಹೇಳ್ತೇವೆ ನಾವು, ಆ ಇನ್ನೋಸೆನ್ಸ್ ಅಥವಾ ಮುಗ್ಧತೆ, ಆ ರುಜುತ್ವ, ಆ ಸರಳತೆ, ಸಂಪನ್ನತೆ, ಇವುಗಳನ್ನ ಅವರು ಹಬ್ಬಕ್ಕೆ, ಅದರ ಹರಸಕ್ಕೆ ಅವರು ಆ ಕೃತಿಯಲ್ಲಿ ಬಾಲಗೋಪಾಲ ಆಗುವಂತಂದ್ರೆ ಮಕ್ಕಳ ಕೈಗೆ ಎಷ್ಟು ತಲುಪ್ತಾ ಇದ್ದಾರೆ. ಒಂದು ಸಮೀಕ್ಷೆ ನಾನು ಮಾಡಿರ್ತಕ್ಕಂಥ ಮಕ್ಕಳ ಸಾಹಿತಿ ರಾಜೇಂದ್ರ ಗಡಾದೆ, ಮಕ್ಕಳ ಸಾಹಿತ್ಯ ಪ್ರಕಟಿಸುವ ಮಕ್ಕಳ ಪುಸ್ತಕ ಪ್ರಾಧಿಕಾರ ಸ್ಥಾಪನೆಯಾದಾಗ ಮಾತ್ರ ಮಕ್ಕಳ ಪುಸ್ತಕಗಳನ್ನು ವ್ಯವಸ್ಥಿತವಾಗಿ ತಲುಪಿಸಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಖರೀದಿ ಮಾಡ್ತಾ ಇದ್ದೇವೆ, ಆದರೆ ಇದರ ಪ್ರಯೋಜನವನ್ನ ಎಷ್ಟು ಲೇಖಕರು ಪಡೆದಿದ್ದಾರೆ, ಎಷ್ಟು ಪ್ರಕಾಶಕರು ಪಡೆದಿದ್ದಾರೆ ಎಂಬುದನ್ನ ನಾವು ಇವತ್ತು ಅವಲೋಕಿಸಬೇಕಾಗಿದೆ. ಸರ್ಕಾರ ಶೀಘ್ರವಾಗಿ ಮಕ್ಕಳ ಪುಸ್ತಕ ಪ್ರಾಧಿಕಾರವನ್ನ ರಚಿಸತಕ್ಕಂಥ ಅವಶ್ಯಕತೆ ಇದೆ. ಮೊದಲ ಕವಿಗೋಷ್ಠಿಯಲ್ಲಿ ನಾಗರತ್ನ ಬಂಜೇಗೆರೆ, ಪೋಷಕರು ಇಂಗ್ಲಿಷ್ ಮಾಧ್ಯಮ ಶಾಲೆಗಳ ಭಾರೀ ವೆಚ್ಚವನ್ನು ಭರಿಸಲಾಗುತ್ತಿಲ್ಲ, ಹೀಗಾಗಿ ಮಕ್ಕಳು ಶಾಲೆಯಿಂದ ಹೊರಗುಳಿಯುವ ಪರಿಸ್ಥಿತಿ ಎದುರಾಗಿದೆ. ಕನ್ನಡ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ಹೆಚ್ಚಿನ ಹಣ ವ್ಯಯ ಮಾಡಬೇಕೆಂದು ಒತ್ತಾಯಿಸಿದರು. ಈ 14,000 ಶಾಲೆಗಳು 30ಕ್ಕಿಂತ ಮಕ್ಕಳು ಕಡಿಮೆ ಇದ್ದಾರಲ್ಲ, ಯಾಕೆ ಅಲ್ಲಿ ಆ ತರ ಆಗಿದೆ ಅನ್ನೋದನ್ನ ಒಂದು ಸಾರಿಯಾದರೂ ಪರಾಮರ್ಶೆಗೆ ಅಥವಾ ಅಂತರಾವಲೋಕನಕ್ಕೆ ಒಳಪಡಿಸಿದೆಯಾ ಸರ್ಕಾರ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಯಾಕೆಂತ ಹೇಳಿದ್ರೆ ಮುಚ್ಚೋದು ದೊಡ್ಡದಲ್ಲ, ಆದರೆ ಮುಚ್ಚಿದ ನಂತರ ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಆ ತರದ ಒಂದು ಬದುಕನ್ನ, ಭವಿಷ್ಯವನ್ನ, ಆಯ್ತಾ, ಒಂದು ಒಂದು ಉತ್ತಮವಾದ ಘನತೆ, ಗೌರವದ, ಒಂದು ಸ್ವಾಭಿಮಾನದ ಒಂದು ಬದುಕನ್ನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಮಾಡ್ತಿದೆಯಾ ಸರ್ಕಾರ ಅನ್ನೋದು. ಇಂಗ್ಲಿಷ್ ಮಾಧ್ಯಮ ಶಿಕ್ಷಣ. ಅಬ್ದುಲ್ ರೆಹಮಾನ್ ಪಾಷಾ, ಹಿರಿಯ ಸಾಹಿತಿಗಳು ಕನ್ನಡ ಭಾಷೆಯನ್ನು ಉಳಿಸಲು ಹೋರಾಟ ಮಾಡುತ್ತಿದ್ದಾರೆ, ಆದರೆ ಭಾವನಾತ್ಮಕ ಮಾತುಗಳು ಜನಸಾಮಾನ್ಯರಿಗೆ ಅರ್ಥವಾಗುತ್ತಿಲ್ಲ ಎಂದರು. ಎದುರಿಸ್ತಾರೋ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗಿಂತ ಹೆಚ್ಚಾಗಿ ಕನ್ನಡ ಮಾಧ್ಯಮ ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿಯೇ ಅಂತ ಹೇಳಬೇಕಾಗುತ್ತೆ. ದಯವಿಟ್ಟು ಗಮನಿಸಿ. ಕನ್ನಡ ಹಿರಿಯ ಸಾಹಿತಿಗಳು ಪ್ರತಿಭಟಿಸ್ತಾನೆ ಇದ್ದಾರೆ, ಆದರೆ ಅವರಲ್ಲಿ ಹೆಚ್ಚಿನವರ ಕಾಳಜಿ ಇದ್ದದ್ದು ಕನ್ನಡ ಭಾಷೆಯನ್ನ ಉಳಿಸಬೇಕು ಅಂತ. ಕನ್ನಡ ಭಾಷೆ ನಾಶ ಆಗ್ತಾ ಇದೆ, ಕನ್ನಡ ಭಾಷೆಗಳು ಆಗ್ತಾ ಇದೆ, ಕನ್ನಡ ಭಾಷೆಯನ್ನು ಉಳಿಸಬೇಕು ಅಂತ ಹೇಳ್ತಾರೆ. ಆದರೆ ಕ್ಷಮಿಸಿ, ಈ ತರದ ಭಾವನಾತ್ಮಕ, ಸಾಹಿತ್ಯಿಕಾತ್ಮಕ ಆದಂತಹ ಮಾತುಗಳು ಜನಸಾಮಾನ್ಯರಿಗೆ, ಜನಸಾಮಾನ್ಯ ಪೋಷಕರಿಗೆ ಅರ್ಥ ಆಗೋದಿಲ್ಲ. ನಂತರ ನಡೆದ ಗಡಿನಾಡ ತಲ್ಲಣಗಳ ಗೋಷ್ಠಿಯಲ್ಲಿ ಕನ್ನಡ ಹೋರಾಟಗಾರ ಅಶೋಕ್ ಚಂದರಗಿ, ಬೆಳಗಾವಿ ಭಾಗದಲ್ಲಿ ಕನ್ನಡ ನಾಮಫಲಕ ಹಾಕಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ, ಗಡಿ ಬಗ್ಗೆ ಸ್ಪಷ್ಟವಾದ ನಿಲುವಿಲ್ಲ, ಈ ಎಲ್ಲಾ ಸಮಸ್ಯೆಗಳಿಗೆ ಗಡಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಸುವರ್ಣ ವಿಕಾಸಸೌಧಕ್ಕೆ ವರ್ಗಾವಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಆಮೇಲೆ ಇಲ್ಲಿ ಬೆಳಗಾವಿ ಭಾಗದಲ್ಲಿ ಇವತ್ತಿಗೂ ಹೇಳ್ತಾರೆ, ಒಂದು ನಾಮಫಲಕದಲ್ಲಿ ಕನ್ನಡವನ್ನ ಬರೆಸುವಂತ ಹೋರಾಟ ಮಾಡುವ ಪರಿಸ್ಥಿತಿ ಇನ್ನೂ ಇದೆ. ಸಾಹಿತ್ಯ ಸಮ್ಮೇಳನದ ಪುಸ್ತಕಗಳ ಮಳಿಗೆಗಳಲ್ಲಿ ಹೆಚ್ಚಿನ ಜನಸಂದಣಿ ಕಂಡುಬಂದಿತು. ಪುಸ್ತಕ ಪ್ರೇಮಿಗಳು ತಮಗೆ ಇಷ್ಟವಾದ ಸಾಹಿತಿಗಳ ಪುಸ್ತಕಗಳನ್ನು ಖರೀದಿಸುವ ಕಾರ್ಯದಲ್ಲಿ ನಿರತರಾಗಿದ್ದರು.
ಡಿಡಿ ನ್ಯೂಸ್ನೊಂದಿಗೆ ಸಾಹಿತ್ಯಾಸಕ್ತರಾದ ಪೂಜಾ ಭಟ್, ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲ ರೀತಿಯಲ್ಲಿ ಕನ್ನಡ ಭಾಷೆ ಉಳಿಸಿಕೊಳ್ಳಲು ತಾವು ಬದ್ಧವಿದ್ದು, ಭಾಷಾ ಮಾಧ್ಯಮ ಕುರಿತು ಪ್ರಸಕ್ತ ಕನ್ನಡ ಸಾಹಿತ್ಯ ಸಮ್ಮೇಳನ ಠರಾವು ಹೊರಡಿಸಲಿ ಎಂದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ. ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಮುಚ್ಚಿ ಕನ್ನಡ ಭಾಷೆಗೆ ಆದ್ಯತೆ ಕೊಡುವ ಕುರಿತು ಚರ್ಚೆಯಾಗಬೇಕು ಎಂದು ತಿಳಿಸಿದರು. ರಾಜ್ಯದಲ್ಲಿ ಸಾರಿಗೆ ಬಸ್ ಪ್ರಯಾಣ ದರ ಏರಿಸಬೇಕೆಂಬ ಬೇಡಿಕೆ ಇದೆ. ಈ ಸಂಬಂಧ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ವಿಧಾನಸೌಧದ ಪಶ್ಚಿಮ ದ್ವಾರದ ಬಳಿ ನಿನ್ನೆ ಜಪ್ತಿಯಾದ ಹಣದ ಬಗ್ಗೆ ತನಿಖೆ ಪ್ರಗತಿಯಲ್ಲಿದೆ. ಈ ವಿಚಾರದಲ್ಲಿ ಪೊಲೀಸರು ಸ್ವತಂತ್ರವಾಗಿ ತನಿಖೆ ನಡೆಸಿ ವರದಿ ಸಲ್ಲಿಸಲು ಸೂಚಿಸಲಾಗಿದೆ. ವರದಿ ಬಂದ ಬಳಿಕ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದಾಗಿ ಅವರು ಹೇಳಿದರು. ಇವತ್ತು ಎಲ್ಲಾ ಸಾರಿಗೆ ವಲಯಗಳು ಇವತ್ತು ಸಾಲದ ಹೊರೆ ಹೆಚ್ಚಿದ್ದಾರೆ. ಏರಿಕೆ ಆಗಬೇಕು ಅನ್ನೋದು ಕಳೆದ 6 ತಿಂಗಳಿಂದ ಸರ್ಕಾರದ ಮೇಲೆ ಒತ್ತಾಯ ಆಗ್ತಿದ್ದಾರೆ. ಅದನ್ನು ನಾನು ಇನ್ನೊಂದ್ರ ಬಗ್ಗೆ ನಿರ್ಣಯ ಮಾಡಿದ್ದೆ. ಸದ್ಯದಲ್ಲೇ ಇನ್ನೊಂದು ಮೀಟಿಂಗ್ ಮಾಡ್ತಾ ಇದ್ದೇವೆ KSRTC ಮತ್ತು ನಮ್ಮ ಬೇರೆ ವಲಯಗಳೇನಿದ್ದಾವೆ. ನಂತರ ಅದರ ಬಗ್ಗೆ ಸೂಕ್ಷ್ಮ ಏನು ತೀರ್ಮಾನ, ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ತೀರ್ಮಾನ ಏನು ಮಾಡಬೇಕು ಸರ್ಕಾರ ಮಾಡಿ. ಪೊಲೀಸ್ ಇಲಾಖೆ ವತಿಯಿಂದ ಈಗಾಗಲೇ ತನಿಖೆ ನಡೀತಿದೆ. ಸಂಪೂರ್ಣವಾದಂಥ ತನಿಖೆ ವರದಿ ಬರಬೇಕಲ್ಲ ನನಗೆ. ಬಂದ್ಮೇಲೆ ನಾನು ಹೇಳ್ತೀನಿ. ನಿಮ್ಮ ಸಚಿವರು ಇರ್ತಕ್ಕಂಥ ವಿಧಾನಸೌಧದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರ ಆಪ್ತ ಸಿಬ್ಬಂದಿಯ ಬಳಿ ಪತ್ತೆಯಾಗಿರುವ ನಗದು ಹಣಕ್ಕೆ ನೈತಿಕ ಹೊಣೆ ಹೊತ್ತು ಸಚಿವ ಪುಟ್ಟರಂಗಶೆಟ್ಟಿ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಬೆಂಗಳೂರಿನಲ್ಲಿಂದು ಆಗ್ರಹಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಬಿಜೆಪಿ ವಿರುದ್ಧ ನಿರಾಧಾರ ಆರೋಪ ಮಾಡುತ್ತಿದ್ದರೂ ಈಗ ತಮ್ಮದೇ ಸಚಿವರ ಕಚೇರಿಯಲ್ಲಿ ಲಕ್ಷಾಂತರ ರೂಪಾಯಿ ನಗದು ಪತ್ತೆಯಾಗಿರುವುದನ್ನು ಹೇಗೆ ಸಮರ್ಥಿಸಿಕೊಳ್ಳುತ್ತಾರೆ ಎಂದರು. ಮುಖ್ಯಮಂತ್ರಿಗಳು ಕೂಡಲೇ ಸಚಿವ ಪುಟ್ಟರಂಗಶೆಟ್ಟಿ ಅವರನ್ನು ಸಂಪುಟದಿಂದ ಕೈಬಿಡಬೇಕು, ಇಲ್ಲವಾದಲ್ಲಿ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆಗೆ ಮುಂದಾಗಲಿದೆ ಎಂದು ಹೇಳಿದರು. ಇದೇ 9ರಂದು ಬಿಜೆಪಿ ರಾಜ್ಯಾಧ್ಯಕ್ಷ ಅಮಿತ್ ಶಾ ರಾಜ್ಯದಲ್ಲಿ ಪ್ರವಾಸ ಕೈಗೊಳ್ಳಲಿದ್ದು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಹಾಗೂ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ತುಮಕೂರಿನಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶದಲ್ಲಿ ಅವರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಮುಂಬರುವ ಲೋಕಸಭಾ ಚುನಾವಣೆಗೆ ಪಕ್ಷವನ್ನು ಸಂಘಟಿಸಲು ಒತ್ತು ನೀಡಿದ್ದು, ಸದ್ಯದಲ್ಲೇ ನಮ್ಮ ಪಕ್ಷದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರು ಹಾಗೂ ಸಂಸದರ ಸಭೆ ಕರೆದು ಚರ್ಚಿಸಲಾಗುವುದು ಎಂದು ಜೆಡಿಎಸ್ ವರಿಷ್ಠ ಹಾಗೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಬೆಂಗಳೂರಿನಲ್ಲಿಂದು ತಿಳಿಸಿದರು. ಲೋಕಸಭಾ ಚುನಾವಣೆಗೆ ತಾವು ಸ್ಪರ್ಧಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ಪಕ್ಷದ ಸಂಘಟನೆಯ ಜವಾಬ್ದಾರಿಯನ್ನು ಜನಪ್ರತಿನಿಧಿಗಳಿಗೆ ಹಂಚಿಕೆ ಆದಷ್ಟು ಬೇಗ ನೇಮಕ ಮಾಡಲಾಗುವುದು. ಮಿತ್ರ ಪಕ್ಷ ಕಾಂಗ್ರೆಸ್ ಜತೆಗೆ ಚರ್ಚಿಸಿ ಈ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ದೇವೇಗೌಡರು ಹೇಳಿದರು. ಇಡೀ ರಾಷ್ಟ್ರದ ಎಲ್ಲ ಪ್ರಾದೇಶಿಕ ಭಾಷೆಗಳು ಹಾಗೂ ರಾಷ್ಟ್ರೀಯ ಭಾಷೆಗಳಲ್ಲಿ 7ನೇ ಸುದ್ದಿ ವಿಸ್ತಾರವಾಗಿದೆ. 2019ರ ಅಜೆಂಡಾ ಈ ದೇಶದ ಜನತೆಯ ಮುಂದೆ ಇಟ್ಟಿದ್ದೀನಿ ಅಂತ ಹೇಳಿದೆ. ಅದರಿಂದ ಔಸಿದ್ರೆ ಅದರ ಬಗ್ಗೆ ಯಾವುದೇ ಟೀಕೆ ಹೇಳ್ತಾ ಇಲ್ಲ. ಆದರೆ ನಮ್ದು ಹಾಗಾಗೋದಿಲ್ಲ. ಮಾಜಿ ಶಾಸಕ ವೈಎಸ್ವಿ ದತ್ತ, ಕನ್ನಡದ ಅಸ್ತಿತ್ವ ಮತ್ತು ಅಸ್ಮಿತೆಯನ್ನು ಉಳಿಸಿಕೊಳ್ಳಲು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಬದ್ಧತೆ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಭಾಷೆಯನ್ನು ಕಲಿಸುವ ಸಂಬಂಧ ಸದ್ಯದಲ್ಲಿಯೇ ಸಾಹಿತಿಗಳು ಮತ್ತು ಶಿಕ್ಷಣ ತಜ್ಞರೊಂದಿಗೆ ಚರ್ಚಿಸುವುದಾಗಿ ತಿಳಿಸಿದ್ದಾರೆ ಎಂದು ಹೇಳಿದರು. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಕಠೋರ ಸ್ವಾಮಿಗಳೇ ಆಗಿರ್ತಾರೆ ಎಂಬುದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಪಕ್ಷದ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು. ಕೆಪಿಸಿಸಿ ಕಚೇರಿಯಲ್ಲಿಂದು ಪಕ್ಷದ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಪಕ್ಷದ ಮುಂಚೂಣಿ ಘಟಕಗಳ ಅಧ್ಯಕ್ಷರ ಸಭೆ ನಡೆಯಿತು. ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ರಾಥೋಡ್, ವಿಜಯ್ ಸಿಂಗ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಬಸವನಗೌಡ ಬಾರ್ದಲಿ ಸೇರಿದಂತೆ ವಿವಿಧ ಘಟಕಗಳ ಅಧ್ಯಕ್ಷರು ಪಾಲ್ಗೊಂಡಿದ್ದರು. ಸಭೆಯಲ್ಲಿ ಮಾತನಾಡಿದ ಈಶ್ವರ್ ಖಂಡ್ರೆ, ಮುಂಬರುವ ಲೋಕಸಭಾ ಚುನಾವಣೆಗೆ ಈಗಿನಿಂದಲೇ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಹಾಗೂ ಘಟಕಗಳ ಬಲವರ್ಧನೆಗೆ ವಿಶೇಷ ಗಮನ ಹರಿಸಬೇಕೆಂದು ಕರೆ ನೀಡಿದರು.
ಬೇಸಿಗೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಕಾರ್ಯಕರ್ತರು ಸ್ಥಳೀಯ ಮಟ್ಟದಲ್ಲಿ ಎಚ್ಚರ ವಹಿಸಬೇಕು ಎಂದು ಅವರು ಸಲಹೆ ನೀಡಿದರು. ಜಾರ್ಖಂಡ್ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಒಡಿಶಾದ ಬರಿಪಾದಾದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಿ 4,500 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ಬಾಲಾಸೋರ್ ಹಲ್ದಿಯಾ ದುರ್ಗಾಪುರ್ ವಿಭಾಗದ ಎಲ್ಪಿಜಿ ಪೈಪ್ಲೈನ್ ಯೋಜನೆ, ವಿವಿಧ ರಾಷ್ಟ್ರೀಯ ಹೆದ್ದಾರಿಗಳನ್ನು 4 ಪಥಗಳಾಗಿ ಮೇಲ್ದರ್ಜೆಗೇರಿಸುವ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಟಾಟಾ ನಗರದಿಂದ ಬದಂಪಹಾರ್ ನಡುವಣ 2ನೇ ಪ್ಯಾಸೆಂಜರ್ ರೈಲಿಗೆ ಪ್ರಧಾನಿ ಮೋದಿ ಹಸಿರು ನಿಶಾನೆ ತೋರಿದರು. ಕೇಂದ್ರ ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ಮತ್ತಿತರರು ಹಾಜರಿದ್ದರು. ಬಳಿಕ ನರೇಂದ್ರ ಮೋದಿ, ಕೇಂದ್ರ ಸರ್ಕಾರ ಕಳೆದ 4.5 ವರ್ಷಗಳಲ್ಲಿ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದೊಂದಿಗೆ ವಿವಿಧ ಯೋಜನೆಗಳನ್ನು ಜಾರಿಗೆ ತಂದಿದೆ. ರಫೇಲ್ ಒಪ್ಪಂದ ಕುರಿತಂತೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ಪ್ರತಿಪಕ್ಷಗಳಿಗೆ ಸರಿಯಾಗಿ ಮನದಟ್ಟು ಮಾಡಿದ್ದಾರೆ. ಅಗಸ್ಟಾ ವೆಸ್ಟ್ಲ್ಯಾಂಡ್ ಪ್ರಕರಣದಲ್ಲಿ ಮಧ್ಯವರ್ತಿ ಎನ್ನಲಾದ ಮಿಶೆಲ್ಗೆ ಕಾಂಗ್ರೆಸ್ನೊಂದಿಗೆ ಸಂಪರ್ಕವಿರುವುದು ಸ್ಪಷ್ಟವಾಗಿದೆ ಎಂದರು. उनके साजिश के जाल से देश की सेनाओं को बाहर निकाल रही है, तो हम उनको कांटे की तरह चुभने लगे हैं, हम उनको खटकने लगे हैं. ये किसी भी कीमत पर चौकीदार को रास्ते से हटा देना चाहते हैं. Modi inaugurated 6 ambitious. ಇದಕ್ಕೂ ಮುನ್ನ ಜಾರ್ಖಂಡ್ನಲ್ಲಿ ಮಂಡಲ್ ಜಲಾಶಯ ಪುನರ್ ನಿರ್ಮಾಣ ಮತ್ತು ಕನ್ಹಾರ್ ನೀರಾವರಿ ಯೋಜನೆಯ ಪೈಪ್ಲೈನ್ ಅಳವಡಿಕೆಗೆ ಪ್ರಧಾನಿ ಡಾಲ್ಟೋನ್ಗಂಜ್ನಲ್ಲಿ ಶಿಲಾನ್ಯಾಸ ನೆರವೇರಿಸಿದರು. ಮುಖ್ಯಮಂತ್ರಿ ರಘುವರ್ ದಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಕಳೆದ 47 ವರ್ಷಗಳಿಂದ ನನೆಗುದಿಗೆ ಬಿದ್ದಿದ್ದ ಮಂಡಲ್ ಜಲಾಶಯ ಪುನರ್ ನಿರ್ಮಾಣವನ್ನು 2,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿದ್ದು, ಈ ಕಾಮಗಾರಿಯಿಂದ ಹೆಚ್ಚುವರಿಯಾಗಿ ಜಾರ್ಖಂಡ್ ಮತ್ತು ಬಿಹಾರದ 19,600 ಹೆಕ್ಟೇರ್ ಕೃಷಿ ಜಮೀನಿಗೆ ನೀರಾವರಿ ಸೌಲಭ್ಯ ಒದಗಲಿದೆ. ಬಳಿಕ ನರೇಂದ್ರ ಮೋದಿ 1999ರಿಂದ ಸ್ಥಗಿತಗೊಂಡಿದ್ದ ಮಂಡಲ್ ಅಣೆಕಟ್ಟೆ ಕಾಮಗಾರಿಯನ್ನು ಇದೀಗ ಕೇಂದ್ರದಲ್ಲಿನ ಎನ್ಡಿಎ ಸರ್ಕಾರ ಕೈಗೆತ್ತಿಕೊಂಡಿದೆ. ಹಿಂದಿನ ಕಾಂಗ್ರೆಸ್ ಸರ್ಕಾರ ಅನೇಕ ನೀರಾವರಿ ಯೋಜನೆಗಳನ್ನು ತಡೆಹಿಡಿದಿತ್ತು. ಈ ಯೋಜನೆಗಳನ್ನು ಪೂರ್ಣಗೊಳಿಸಲು ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ. ಹಿಂದಿನ ಸರ್ಕಾರಗಳು ರೈತರನ್ನು ವೋಟ್ ಬ್ಯಾಂಕ್ ಆಗಿ ಪರಿಗಣಿಸಿದ್ದು, ಬಿಜೆಪಿ ಸರ್ಕಾರ ರೈತರನ್ನು ಅನ್ನದಾತರನ್ನಾಗಿ ಸ್ವೀಕರಿಸಿದೆ. ರೈತರ ದೀರ್ಘಾವಧಿ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ನೀರಾವರಿ ಯೋಜನೆಗಳಿಗೆ 1 ಲಕ್ಷ ಕೋಟಿ ರೂಪಾಯಿ ಮೀಸಲಿರಿಸಲಾಗಿದೆ ಎಂದರು. ಇತ್ತೀಚೆಗೆ ಕೆಲ ರಾಜ್ಯ ಸರ್ಕಾರಗಳು ಕೃಷಿ ಸಾಲ ಮನ್ನಾ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಿವೆ. ರೈತರಿಗೆ ದೀರ್ಘಾವಧಿ ನೀರಾವರಿ ಯೋಜನೆಗಳನ್ನು ರೂಪಿಸಿದ್ದರೆ ರೈತರು ಸಾಲಗಾರರಾಗುತ್ತಿರಲಿಲ್ಲ. ಚುನಾವಣೆ ಗೆಲ್ಲುವುದಕ್ಕಾಗಿಯೇ ಕೃಷಿ ಸಾಲ ಮನ್ನಾ ಎಂಬ ಆಶ್ವಾಸನೆಗಳನ್ನು ನೀಡಲಾಗುತ್ತಿದೆ ಎಂದರು. ಜ್ಞಾನವನ್ನು ಸಂಪತ್ತಾಗಿ ಪರಿವರ್ತಿಸುವತ್ತ ಉನ್ನತ ಶಿಕ್ಷಣ ಪದವೀಧರರು ಯತ್ನಿಸಬೇಕು ಎಂದು ಕೇಂದ್ರ ಭೂ ಸಾರಿಗೆ ಹಾಗೂ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಕಿವಿಮಾತು ಹೇಳಿದ್ದಾರೆ. ಐಐಟಿ ಬಾಂಬೆಯಲ್ಲಿ ಆಯೋಜಿಸಲಾಗಿದ್ದ ಪರಿವರ್ತನೆಯತ್ತ ಭಾರತ ಕುರಿತ ವಿಷಯವಾಗಿ ಮಾತನಾಡಿದ ಅವರು, ಆವಿಷ್ಕಾರ, ಉದ್ಯಮಶೀಲತೆ, ಸಂಶೋಧನೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇವೆಲ್ಲವೂ ಜ್ಞಾನವೇ ಆಗಿದ್ದು, ಇವನ್ನು ಸಂಪತ್ತಾಗಿ ಪರಿವರ್ತಿಸಿಕೊಳ್ಳಬೇಕಾಗಿದೆ. ಭಾರತದ ಮಾಹಿತಿ ತಂತ್ರಜ್ಞಾನ ಪರಿಣಿತರು ಹಾಗೂ ವೈದ್ಯರನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸಿ ಸ್ವೀಕರಿಸಲಾಗುತ್ತಿದೆ. ಭಾರತ ಇಡೀ ವಿಶ್ವದಲ್ಲೇ ಪ್ರಬಲ ಆರ್ಥಿಕತೆಯಾಗಿ ಹೊರಹೊಮ್ಮಲು ವಿಪುಲ ಅವಕಾಶಗಳಿವೆ ಎಂದರು. I feel that we can have a potential to become a number one economic strong country in the world. ದೇಶದ ವಿವಿಧ ಬ್ಯಾಂಕ್ಗಳಿಗೆ 9,000 ಕೋಟಿ ರೂಪಾಯಿಗೂ ಹೆಚ್ಚು ಸಾಲ ಬಾಕಿ ಉಳಿಸಿಕೊಂಡು ಲಂಡನ್ಗೆ ಪರಾರಿಯಾಗಿರುವ ಉದ್ಯಮಿ ವಿಜಯ್ ಮಲ್ಯರನ್ನು ಉದ್ದೇಶಪೂರ್ವಕ ಆರ್ಥಿಕ ಅಪರಾಧಿ ಎಂದು ಮುಂಬೈನ ವಿಶೇಷ ನ್ಯಾಯಾಲಯ ತೀರ್ಪು ನೀಡಿದೆ. ಈ ಮೂಲಕ ವಿಜಯ್ ಮಲ್ಯ ಕಳೆದ ಆಗಸ್ಟ್ನಲ್ಲಿ ಉದ್ದೇಶಪೂರ್ವಕ ಆರ್ಥಿಕ ಅಪರಾಧಿ ಕಾಯ್ದೆ ಜಾರಿಗೆ ಬಂದ ನಂತರ ಈ ಘೋಷಣೆಗೆ ಒಳಗಾಗಿರುವ ಮೊದಲ ಉದ್ಯಮಿ ಎನಿಸಿದ್ದಾರೆ. ಇದರೊಂದಿಗೆ ತನಿಖಾ ಸಂಸ್ಥೆಗಳು ವಿಜಯ್ ಮಲ್ಯಗೆ ಸೇರಿದ ಕರ್ನಾಟಕ, ಇಂಗ್ಲೆಂಡ್ ಸೇರಿದಂತೆ ವಿವಿಧ ಕಡೆ ಇರುವ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಅವಕಾಶವಿದೆ. ಬ್ಯಾಂಕ್ಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿರುವ ವಿಜಯ್ ಮಲ್ಯರನ್ನು ನ್ಯಾಯಾಲಯ ಆರ್ಥಿಕ ಅಪರಾಧಿ ಎಂದು ಘೋಷಿಸಿರುವುದನ್ನು ಬಿಜೆಪಿ ಸ್ವಾಗತಿಸಿದೆ.
ಪಕ್ಷದ ವಕ್ತಾರ ಸಂಬಿತ್ ಪಾತ್ರ, ಕೇಂದ್ರದಲ್ಲಿನ ಬಿಜೆಪಿ ನೇತೃತ್ವದ ಸರ್ಕಾರ ಕೈಗೆತ್ತಿಕೊಂಡ ಭ್ರಷ್ಟಾಚಾರ ವಿರೋಧಿ ಕ್ರಮಗಳಿಂದ ಇದು ಸಾಧ್ಯವಾಗಿದೆ. ಮುಂದೆಯೂ ಭಾರಿ ಮೊತ್ತದ ವಂಚಕರಿಗೆ ಕಾನೂನಿನಂತೆ ಶಿಕ್ಷೆಯಾಗುವ ವಿಶ್ವಾಸವಿದೆ ಎಂದರು. देश का गबन कर चुका है। जिस प्रकार से विजय माल्या देश छोड़ के गया और जिस प्रकार से विजय माल्या ने कोऑपरेट नहीं किया देश के एजेंसीज के साथ, आज नतीजा सामने आया है। आज ये जो एंटी करप्शन फाइट है मोदी सरकार की, इट्स अ फेदर इन द कैप ऑफ दिस फाइट। ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅವರು ದೆಹಲಿಯ ಪ್ರಗತಿ ಮೈದಾನದಲ್ಲಿಂದು 27ನೇ ನವದೆಹಲಿ ವಿಶ್ವ ಪುಸ್ತಕ ಮೇಳವನ್ನು ಉದ್ಘಾಟಿಸಿದರು. ಈ ತಿಂಗಳ 13ರವರೆಗೆ ನಡೆಯುವ ಮೇಳದಲ್ಲಿ 600ಕ್ಕೂ ಹೆಚ್ಚು ಪ್ರಕಾಶಕರು 1350ಕ್ಕೂ ಹೆಚ್ಚು ಮಳಿಗೆಗಳನ್ನು ತೆರೆದಿದ್ದಾರೆ. ಮಹಾತ್ಮ ಗಾಂಧೀಜಿ ಅವರ 150ನೇ ಜನ್ಮ ವರ್ಷಾಚರಣೆ ಅಂಗವಾಗಿ ಅವರ ಕುರಿತ ವಿಶೇಷ ಪುಸ್ತಕ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಪ್ರಕಾಶ್ ಜಾವಡೇಕರ್, ವಿದ್ಯುನ್ಮಾನದ ಯುಗದಲ್ಲಿ ಈ ಪುಸ್ತಕ ಮತ್ತು ಆಡಿಯೋ ಪುಸ್ತಕಗಳ ಅನ್ವೇಷಣೆ ನಡುವೆಯೂ ಮುದ್ರಿತ ಪುಸ್ತಕಗಳ ಜನಪ್ರಿಯತೆ ಇನ್ನೂ ಉಳಿದುಕೊಂಡಿದೆ. ಭಾರತೀಯರಲ್ಲಿ ಓದುವ ಹವ್ಯಾಸ ಕಡಿಮೆಯಾಗದೆ ಬೆಳೆಯುತ್ತಿದೆ. ಪ್ರಧಾನಮಂತ್ರಿಯವರು ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳಿಗಾಗಿ ಬರೆದಿರುವ ಎಕ್ಸಾಮ್ ವಾರಿಯರ್ ಪುಸ್ತಕ ಲಕ್ಷಾಂತರ ವಿದ್ಯಾರ್ಥಿ ಎಂದರು. मित्रता है और वो मित्रता का ये प्रकटीकरण है कि दोनों ने मिलकर ये संयोजन किया है। नरेंद्र मोदी जी ने एक पिछले साल किताब लिखा जिसका नाम है एग्जाम वॉरियर। करोड़ों छात्र हर साल परीक्षा देते हैं, लेकिन परीक्षा कहते ही एक टेंशन आता है, एक स्ट्रेस होता है। तो स्ट्रेस के बिना परीक्षा को कैसे करें, जिंदगी की चुनौतियों को सामना। ಹಿಂದಿ ಸೇರಿದಂತೆ ಪ್ರಾದೇಶಿಕ ಭಾಷೆಗಳ ಬೆಳವಣಿಗೆಗೆ ಕೇಂದ್ರ ಸರ್ಕಾರ ಪ್ರೋತ್ಸಾಹಿಸುತ್ತಿದೆ ಎಂದು ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಹೇಳಿದ್ದಾರೆ. ಚೆನ್ನೈನಲ್ಲಿಂದು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾದ ಘಟಿಕೋತ್ಸವ ಭಾಷಣ ಮಾಡಿದ ಅವರು, ಭಾರತದಲ್ಲಷ್ಟೇ ಅಲ್ಲದೆ ವಿಶ್ವದ ಇತರ ದೇಶಗಳಲ್ಲೂ ಹಿಂದಿ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತಿದೆ. ಅನೇಕ ದೇಶಗಳ ವಿಶ್ವವಿದ್ಯಾಲಯಗಳು ಹಿಂದಿ ಅಧ್ಯಯನ ಪೀಠಗಳನ್ನು ಸ್ಥಾಪಿಸಲು ಮುಂದಾಗಿವೆ. ವಿಶ್ವಸಂಸ್ಥೆಯೊಂದಿಗೆ ಮಾಡಿಕೊಳ್ಳಲಾದ ಒಪ್ಪಂದದಿಂದ ವಿಶ್ವಸಂಸ್ಥೆಯ ವಾರ್ತಾ ಸಂಚಿಕೆಗಳಲ್ಲಿ ವಾರಕ್ಕೊಮ್ಮೆ ಹಿಂದಿ ಭಾಷೆ ಸಂಚಿಕೆ ಪ್ರಸಾರವಾಗುತ್ತಿದೆ. ಅಲ್ಲದೆ ವಿಶ್ವಸಂಸ್ಥೆಯ ಫೇಸ್ಬುಕ್ ಮತ್ತಿತರ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಿಂದಿಯನ್ನು ಬಳಸಿಕೊಳ್ಳಲಾಗಿದೆ ಎಂದರು. लेकिन इससे भी ज्यादा प्रसन्नता मुझे आपको ये बताते हुए कि भारत की प्रादेशिक भाषाओं के विकास का कार्य भी विदेश मंत्रालय ने अपने हाथ में लिया। ದೇಶದಲ್ಲಿ ಚುನಾವಣೆಗಳಿಗೆ ಬಳಸುತ್ತಿರುವ ವಿದ್ಯುನ್ಮಾನ ಮತಯಂತ್ರ ಇವಿಎಂ ತಿರುಚಲು ಅಸಾಧ್ಯ ಎಂದು ನಿವೃತ್ತ ಮುಖ್ಯ ಚುನಾವಣಾ ಆಯುಕ್ತ ಒಪಿ ರಾವತ್ ಜೈಪುರದಲ್ಲಿ ನಿನ್ನೆ ತಿಳಿಸಿದ್ದಾರೆ. ವಿದ್ಯುನ್ಮಾನ ಮತಯಂತ್ರವನ್ನು ತಿರುಚಲು ಪ್ರಯತ್ನಿಸಿದರೆ ಅದು ಫ್ಯಾಕ್ಟರಿ ಮೋಡ್ಗೆ ಹೋಗಲಿದೆ. ವಿದ್ಯುನ್ಮಾನ ಮತಯಂತ್ರಗಳಲ್ಲಿ ಬಳಸುತ್ತಿರುವ ತಂತ್ರಜ್ಞಾನವನ್ನು ಯಾರೂ ಸಹ ತಿರುಚಲು ಸಾಧ್ಯವಿಲ್ಲ. ಅತ್ಯಂತ ಎಚ್ಚರಿಕೆಯಿಂದ ಮತ್ತು ಕಾಳಜಿಯಿಂದ ತಂತ್ರಜ್ಞಾನವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂದರು. ಶಬರಿಮಲೆ ದೇವಸ್ಥಾನಕ್ಕೆ 50ರ ಪ್ರಾಯದ ಇಬ್ಬರು ಮಹಿಳೆಯರು ಪ್ರವೇಶಿಸಿದ ನಂತರ ಕೇರಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿದ್ದು, ಕಣ್ಣೂರಿನಲ್ಲಿ ಬಿಜೆಪಿ ಸಂಸದರ ಪೂರ್ವಿಕರ ಮನೆ ಮೇಲೆ ಅಪರಿಚಿತರು ನಾಡ ಬಾಂಬ್ ಎಸೆದಿದ್ದಾರೆ. ಅಲ್ಲದೆ ಕಣ್ಣೂರಿನ ಆರ್ಎಸ್ಎಸ್ ಕಚೇರಿಯನ್ನು ಧ್ವಂಸಗೊಳಿಸಲಾಗಿದೆ. ನಿನ್ನೆ ಸಿಪಿಎಂ ಶಾಸಕ ಎಎನ್ ಶಂಶಿ ಹಾಗೂ ಪಕ್ಷದ ಮುಖಂಡ ಪಿ ಶಶಿ ಅವರ ಮನೆಗಳ ಮೇಲೆ ಬಾಂಬ್ ದಾಳಿಗಳನ್ನು ಎಸೆದ ನಂತರ ಈ ಎರಡೂ ದಾಳಿಗಳು ನಡೆದಿವೆ. ಕಣ್ಣೂರಿನಲ್ಲಿರುವ ರಾಜ್ಯಸಭಾ ಸದಸ್ಯ ವಿ ಮುರಳೀಧರನ್ ಅವರ ಪೂರ್ವಿಕರ ಮನೆ ಮೇಲೆ ಬಾಂಬ್ ಎಸೆಯಲಾಗಿದ್ದು, ಯಾರೊಬ್ಬರೂ ಗಾಯಗೊಂಡಿಲ್ಲ ಎಂದು ಪೊಲೀಸರು ತಿಳಿಸಿರುವುದಾಗಿ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಕೇರಳದಲ್ಲಿ ನಡೆಯುತ್ತಿರುವ ಹಿಂಸಾಚಾರ ಘಟನೆಗಳನ್ನು ಬಿಜೆಪಿ ಖಂಡಿಸಿದ್ದು, ರಾಜ್ಯದಲ್ಲಿನ ಎಡರಂಗ ಸರ್ಕಾರವೇ ಹಿಂಸಾಚಾರಕ್ಕೆ ಕುಮ್ಮಕ್ಕು ನೀಡುತ್ತಿದೆ ಎಂದು ಆರೋಪಿಸಿದೆ. ಬಿಜೆಪಿ ವಕ್ತಾರ ಜಿವಿಎಲ್ ನರಸಿಂಹರಾವ್, ಅಯ್ಯಪ್ಪ ಭಕ್ತರು ಶಬರಿಮಲೆಗೆ ಹೋಗದಂತೆ ರಾಜ್ಯದಲ್ಲಿನ ಕಮ್ಯುನಿಸ್ಟ್ ಸರ್ಕಾರ ತಡೆಯುತ್ತಿದೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ಕಾರ್ಯಕರ್ತರನ್ನು ಗುರಿಯಾಗಿಸಿಕೊಂಡು ದಾಳಿಗಳನ್ನು ನಡೆಸುತ್ತಿದೆ. ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡದಿದ್ದಲ್ಲಿ ಕಾನೂನು ಕ್ರಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. उनकी आस्थाओं को नजरअंदाज करते हुए जिस प्रकार एक राजनीतिक रंग देकर के इससे राजनीतिक फायदा लेने की जो पिनराई विजयन की सरकार काम कर रही है, हम इसकी घोर निंदा करते हैं. हमारे नेताओं को, कार्यकर्ताओं को कुचलने की एक प्रयास फिर एक बार सबरीमला के आड़ में
ಮೈಸೂರು ತಾಲೂಕಿನ ಇಲವಾಲ ಗ್ರಾಮದಲ್ಲಿ ಸ್ಕಿಲ್ ಇಂಡಿಯಾ ಯೋಜನೆಯಡಿ ಏರ್ಪಡಿಸಿದ್ದ ಉದ್ಯೋಗ ಮೇಳಕ್ಕೆ ಸಂಸದ ಪ್ರತಾಪ್ ಸಿಂಹ ಚಾಲನೆ ನೀಡಿದರು. ಕೌಶಲ್ಯ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಿದರು. ನಂತರ ಪ್ರತಾಪ್ ಸಿಂಹ ಇನ್ನೊಂದು ತಿಂಗಳಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಸಾಫ್ಟ್ವೇರ್ ಕಂಪನಿಗಳು ಸೇರಿದಂತೆ ವಿವಿಧ 150 ಕಂಪನಿಗಳನ್ನು ಆಹ್ವಾನಿಸಿ ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗುವುದು. 10,000 ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದರು. ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ ಯೋಜನೆಯಡಿ 5 ಲಕ್ಷ ರೂಪಾಯಿವರೆಗೆ ಉಚಿತ ಆರೋಗ್ಯ ಚಿಕಿತ್ಸೆ ಪಡೆಯಲು ಅವಕಾಶ ಕಲ್ಪಿಸಲಾಗಿದ್ದು, ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೆ 1,49,000 ಜನರಿಗೆ ಆರೋಗ್ಯ ಕಾರ್ಡ್ ವಿತರಿಸಲಾಗಿದೆ. ಬರುವ ಏಪ್ರಿಲ್ ತಿಂಗಳೊಳಗೆ ಪ್ರತಿಯೊಬ್ಬರಿಗೂ ಉಚಿತವಾಗಿ ಅಡುಗೆ ಅನಿಲ ಸಂಪರ್ಕ ಕಲ್ಪಿಸುವ ಗುರಿ ಹೊಂದಲಾಗಿದೆ. ಮೋದಿಯವರ ಒಂದು ಪರ್ಸನಲ್ ಲೆಟರ್ ಕೂಡ ಇದೆ. ಇದನ್ನ ಎಲ್ಲ ನಮ್ಮ ಮೈಸೂರು ಜಿಲ್ಲೆಯಲ್ಲಿ 1,49,000 ಕುಟುಂಬಗಳಿಗೆ ಈಗ ಆಲ್ರೆಡಿ ನಾವು ಕಳಿಸಿದೀವಿ. ಅದರ ವಿತರಣೆಯನ್ನು ಕೂಡ ಆಗ್ತಾ ಇದೆ. ಜೊತೆಗೆ ಬರುವ ಏಪ್ರಿಲ್ ಒಳಗಡೆ ಅದು BPL ಇರ್ಬೋದು, APL ಇರ್ಬೋದು, ಅಂತ್ಯೋದಯ ಕಾರ್ಡ್ ಇರ್ಬೋದು, ಜಾತಿ ಧರ್ಮ ಯಾವ ತಾರತಮ್ಯ ಇಲ್ಲ, ಮೇಲ್ಜಾತಿ ಕೆಳಜಾತಿಯನ್ನ ತಾರತಮ್ಯ ಇಲ್ಲ, ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿ ಗ್ಯಾಸ್ ಅನ್ನ ಬರುವ ಏಪ್ರಿಲ್ ಒಳಗಡೆ ಕೊಡ್ತೀವಿ. ಯಾರೇ ಈಗ ನಮ್ಗೆ ಯಾರ ಮನೆಯಲ್ಲಿ ಗ್ಯಾಸ್ ಇಲ್ಲ ಅವ್ರು ಕೂಡಲೇ ಹೋಗಿ ಸ್ಥಳೀಯವಾದಂಥ ಗ್ಯಾಸ್ ಏಜೆನ್ಸಿ ಏನಿದೆ ಅಲ್ಲಿ ಒಂದು A4 ಸೈಜ್ ಪೇಪರ್ನಲ್ಲಿ ನಾವು ಗ್ಯಾಸ್ ಸಂಪರ್ಕವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿ ಒಂದು ಅಫಿಡವಿಟ್ ಅನ್ನು ಕೊಟ್ಟು ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ ಅನ್ನು ಕೊಟ್ಟರೆ ಸಾಕು, ಅವರಿಗೆ ಕೂಡಲೇ ನಾವು ಅದನ್ನು ಗ್ಯಾಸ್ ಅನ್ನು ವ್ಯವಸ್ಥೆ ಮಾಡ್ತೀವಿ. ಈ ಒಂದು ಉದ್ಯೋಗ ಮೇಳಕ್ಕೆ ಇಲವಾಲ ಕೌಶಲ್ಯ ತರಬೇತಿ ಕೇಂದ್ರದ ವ್ಯವಸ್ಥಾಪಕ KL ಪರಮೇಶ್ ಇಂದಿನ ಮೇಳದಲ್ಲಿ ಮೈಸೂರು ಬೆಂಗಳೂರಿನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ 25 ಕಂಪನಿಗಳು ಪಾಲ್ಗೊಂಡಿದ್ದು 1,000 ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯಲಿದೆ ಎಂದರು. ಈ ಒಂದು ಉದ್ಯೋಗ ಮೇಳದ ಪ್ರಯೋಜನವನ್ನು ಪಡೆದಿದ್ದಾರೆ. ಸುಮಾರು 1,000ಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಉದ್ಯೋಗವನ್ನು ಪಡೆದುಕೊಳ್ಳುವ ನಿರೀಕ್ಷೆ ಇದೆ. ಕೌಶಲ್ಯ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದ ಕಾವ್ಯ ಪ್ರಧಾನಮಂತ್ರಿ ಅವರ ಕೌಶಲ್ಯ ತರಬೇತಿ ಯೋಜನೆಯಿಂದ ತಮಗೆ ಉದ್ಯೋಗ ದೊರೆಯುವ ಭರವಸೆ ಇದೆ ಎಂದು ಹೇಳಿದರು. ಉದ್ಯೋಗಾಕಾಂಕ್ಷಿ ಸಂತೋಷ್ ಕೌಶಲ್ಯ ತರಬೇತಿ ಕೇಂದ್ರದಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ತರಬೇತಿ ಪಡೆದಿದ್ದು ಉದ್ಯೋಗ ಸಿಗುವ ಖಾತ್ರಿ ಇದೆ ಎಂದರು. ಸೊ ಯಾರ ಜೊತೆ ಹೇಗೆ ಮಾತಾಡಬೇಕು, ಒಬ್ರಿಗೆ ಹೇಗೆ ಇದು ಮಾಡಬೇಕು, ಪ್ರತಿಯೊಂದು ಸ್ಕಿಲ್ನು ಹೇಳ್ಕೊಟ್ಟು ಮತ್ತೆ ನಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಮಾಡಿದ್ರು. ಸೊ ಇಲ್ಲಿ ಕಂಪ್ಯೂಟರ್ ಬೇಸಿಕ್ ಎಲ್ಲ ಕಲಿಸ್ಕೊಟ್ಟು ಇವಾಗ ಜಾಬ್ ಫೇರ್ ಕೂಡ ಅರೇಂಜ್ ಮಾಡಿದ್ದಾರೆ. ಇದರಿಂದ ತುಂಬಾ ಹೆಲ್ಪ್ ಕೂಡ ಆಗಿದೆ. ಬೆಂಗಳೂರಿನ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿಂದು ಮಹಾತ್ಮ ಗಾಂಧೀಜಿಯವರ 150ನೇ ಕಲಾ ಪ್ರದರ್ಶನ ಹಾಗೂ ಚಿತ್ರಕಲಾ ಸಮ್ಮಾನ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು. ಚಿತ್ರನಟ ರಮೇಶ್ ಅರವಿಂದ್ ಕಲಾ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ SM ಕೃಷ್ಣ, ಚಿತ್ರಕಲಾ ಪರಿಷತ್ ಅಧ್ಯಕ್ಷ BL ಶಂಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹಿರಿಯ ಚಿತ್ರಕಲಾವಿದರುಗಳಾದ JMS ಮಣಿ, ಜೆ ಸೂರಾವಲ್, ನೀಲಾ ಪಂಚ್ಗೆ ಚಿತ್ರಕಲಾ ಪರಿಷತ್ನಿಂದ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. SM ಕೃಷ್ಣ ಗಾಂಧೀಜಿ ಅವರ 150ನೇ ಚಿತ್ರ ಪ್ರದರ್ಶನದಲ್ಲಿ ಗಾಂಧೀಜಿ ಅವರ ಜೀವನ ಚರಿತ್ರೆಯನ್ನು ಬಿಂಬಿಸಲಾಗಿದೆ. ಅವರನ್ನು ಕಾಣುವ ಭಾಗ್ಯ ತಮಗೂ ಸಿಕ್ಕಿತು ಎಂದು ಸ್ಮರಿಸಿದರು. ಅವರು ಎಲ್ಲ ಜೀವನದ ನಾನಾ ಪ್ರಕಾರಗಳಲ್ಲಿ ಅತ್ಯಂತ ಹೆಚ್ಚಿನ ಆಸಕ್ತಿಯನ್ನು ವಹಿಸಿದರು. ಮಹಾತ್ಮ ಗಾಂಧಿಯವರನ್ನ ನೋಡ್ತಕ್ಕಂಥ ವಿಶೇಷವಾದಂಥ ಭಾಗ್ಯ ನನ್ನ ಪಾಲಿಗೆ ಬಂದಿತ್ತು. BL ಶಂಕರ್ ಚಿತ್ರಕಲಾ ಪರಿಷತ್ತಿಗೆ ದೇವರಾಜ ಅರಸು, ಆರ್ಯಮೂರ್ತಿ ಮತ್ತು ಕೇಜ್ರಿವಾಲ್ ಅವರು ಅಪಾರ ಕೊಡುಗೆ ನೀಡಿದ್ದಾರೆ ಎಂದರು. ಪ್ರಮುಖ ವ್ಯಕ್ತಿಗಳನ್ನು ನೆನೆಸಿಕೊಳ್ಳಲೇಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ಹೇಳಿ ದಿವಂಗತ ದೇವರಾಜ ಅರಸು ಅವರು, ದಿವಂಗತ ಆರ್ಯಮೂರ್ತಿ ಅವರು ಮತ್ತು ದಿವಂಗತ ಕೇಜ್ರಿವಾಲ್ ಇವರು 3 ಜನ ಕೂಡ ಚಿತ್ರಕಲಾ ಪರಿಷತ್ನ ಕಟ್ಟಲಿಕ್ಕೆ ಬೆಳೆಸಲಿಕ್ಕೆ ಕಾರಣಕರ್ತರಾಗಿದ್ದಂತು. ರಮೇಶ್ ಅರವಿಂದ್ ಮಹಾತ್ಮ ಗಾಂಧೀಜಿ ಅವರು ತಮ್ಮ ಇಡೀ ಜೀವನವನ್ನು ಸತ್ಯ ಶೋಧನೆಗೆ ಮುಡುಪಾಗಿಟ್ಟಿದ್ದರು. ಇಂತಹ ಮಹಾನ್ ವ್ಯಕ್ತಿಯನ್ನು ನಾವೆಲ್ಲರೂ ನೆನಪಿಸಿಕೊಳ್ಳಬೇಕು ಎಂದು ಹೇಳಿದರು.
ಕಾಶ್ಮೀರ ಕಣಿವೆಯಲ್ಲಿ ಬಹುತೇಕ ಪ್ರದೇಶಗಳಲ್ಲಿ ಭಾರೀ ಹಿಮ ಸುರಿಯುತ್ತಿರುವುದರಿಂದ ಈ ಪ್ರಾಂತ್ಯ ದೇಶದ ಇತರ ಭಾಗಗಳೊಂದಿಗೆ ಸಂಪರ್ಕ ಕಳೆದುಕೊಂಡಿದೆ. ನಿನ್ನೆ ಸಂಜೆ ಶುರುವಾದ ಹಿಮಪಾತ ಇಂದು ಬೆಳಗ್ಗಿನವರೆಗೂ ಮುಂದುವರೆದಿತ್ತು. ಇದರಿಂದ ಹಾಲು ಬಿಳಿ ಹೊದಿಕೆಯಂತೆ ಹಿಮ ಕಣಿವೆಯನ್ನು ಆವರಿಸಿದೆ. ಕಾಶ್ಮೀರದ ಬಯಲು ಸೀಮೆಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲೇ ಇದು ಅತ್ಯಧಿಕ ಹಿಮ ಸುರಿಯುವಿಕೆ ಎನ್ನಲಾಗಿದೆ. ಶ್ರೀನಗರದಲ್ಲಿ 10, ಗುಲ್ಮಾರ್ಗ್ನಲ್ಲಿ 2, ಕ್ವಾಜಿಗುಂಡ್ನಲ್ಲಿ 11, ಪಹಲ್ಗಾಮ್ನಲ್ಲಿ 16 ಹಾಗೂ ಕುಪ್ವಾರದಲ್ಲಿ 17 ಇಂಚು ಹಿಮಪಾತವಾಗಿದೆ. ಹಿಮ ಸುರಿಯುವಿಕೆಯಿಂದ ಶ್ರೀನಗರ ಜಮ್ಮು ರಾಷ್ಟ್ರೀಯ ಹೆದ್ದಾರಿ ಹಾಗೂ ಇತರ ರಸ್ತೆಗಳನ್ನು ಬಂದ್ ಮಾಡಲಾಗಿದೆ. ಹಿಮದ ವಾತಾವರಣದಿಂದ ಶ್ರೀನಗರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಡುವ ವಿಮಾನಗಳ ಸಂಚಾರಕ್ಕೂ ಅಡ್ಡಿಯಾಗಿದೆ. ಹಿಮದಿಂದ ಸಾಮಾನ್ಯ ಜನಜೀವನಕ್ಕೂ ತೊಂದರೆಯಾಗಿದ್ದು ವಾಹನ ಸಂಚಾರಕ್ಕೂ ತೀವ್ರ ಅಡ್ಡಿಯಾಗಿದೆ. ಶ್ರೀನಗರದಲ್ಲಿ ಕಳೆದ ರಾತ್ರಿ -3.2 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಕ್ರಿಕೆಟ್. ಭಾರತ ಆಸ್ಟ್ರೇಲಿಯಾ ನಡುವೆ ಸಿಡ್ನಿಯಲ್ಲಿ ನಡೆಯುತ್ತಿರುವ 4ನೇ ಕ್ರಿಕೆಟ್ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಪ್ರವಾಸಿ ತಂಡ ಮೇಲುಗೈ ಸಾಧಿಸಿದೆ. ಭಾರತ 7 ವಿಕೆಟ್ ನಷ್ಟಕ್ಕೆ ಪೇರಿಸಿದ 622 ರನ್ಗಳ ಬೃಹತ್ ಮೊತ್ತ ಬೆನ್ನತ್ತಿದ್ದ ಆಸ್ಟ್ರೇಲಿಯಾ 3ನೇ ದಿನದಾಟದಂತ್ಯಕ್ಕೆ 6 ವಿಕೆಟ್ ನಷ್ಟಕ್ಕೆ 236 ರನ್ ಗಳಿಸಿದೆ. ಈ ಮೂಲಕ ಆತಿಥೇಯ ತಂಡ 386 ರನ್ಗಳ ಹಿನ್ನಡೆ ಸಾಧಿಸಿದೆ. ಭಾರತದ ಪರ ಕುಲ್ದೀಪ್ ಯಾದವ್ 3, ರವೀಂದ್ರ ಜಡೇಜಾ 2 ವಿಕೆಟ್ ಪಡೆದಿದ್ದಾರೆ. ಸರಣಿಯ ಅಂತಿಮ ಪಂದ್ಯ ಇದಾಗಿದ್ದು ಭಾರತ ಈಗಾಗಲೇ 2-1 ಮುನ್ನಡೆ ಕಾಯ್ದುಕೊಂಡಿದೆ. ಪಬೋಕ್ ಚಂಡಮಾರುತ ಇಂದು ಅಂಡಮಾನ್ ದ್ವೀಪದ ಸಮುದ್ರಕ್ಕೆ ಅಪ್ಪಳಿಸಿದ್ದು ಆ ಪ್ರದೇಶದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಚೈನಾ ಪಶ್ಚಿಮ ಸಮುದ್ರದಿಂದ ಬೀಸಿರುವ ಪಬೋಕ್ ಚಂಡಮಾರುತ ಪಶ್ಚಿಮಾಭಿಮುಖವಾಗಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳತ್ತ ಗಂಟೆಗೆ 21 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ನಾಳೆ ಸಂಜೆವರೆಗೆ ಅಂಡಮಾನ್ ದ್ವೀಪ ಹಾಗೂ ಸುತ್ತಮುತ್ತ ಭಾರೀ ಮಳೆಯಾಗಲಿದ್ದು ನಂತರ ವಾಯವ್ಯಾಭಿಮುಖವಾಗಿ ಬಿರುಗಾಳಿ ಸಹಿತ ಗಂಟೆಗೆ 70ರಿಂದ 80 ಕಿಲೋಮೀಟರ್ ವೇಗದಲ್ಲಿ ಚಂಡಮಾರುತ ಥೈಲ್ಯಾಂಡ್ನತ್ತ ಸಾಗಲಿದೆ. ಭಾರೀ ಮಳೆ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ಸೂಚನೆ ನೀಡಲಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಒಣಹವೆ ಮುಂದುವರೆದಿದೆ. ಚಾಮರಾಜನಗರದಲ್ಲಿ ಕನಿಷ್ಠ 8.3 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು. ಮುನ್ಸೂಚನೆಯಂತೆ ರಾಜ್ಯಾದ್ಯಂತ ಮುಂದಿನ 24 ಗಂಟೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಶುಭ್ರ ಆಕಾಶ. ಮುಂಜಾನೆ ಕೆಲ ಪ್ರದೇಶಗಳಲ್ಲಿ ಮಂಜು ಮುಸುಕುವ ನಿರೀಕ್ಷೆ. ಗರಿಷ್ಠ 27, ಕನಿಷ್ಠ 14 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಚಿಂತನ ಮಂಥನ. ಗಡಿ ವಿವಾದ ಸೇರಿದಂತೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿದ ವಿವಿಧ ಗೋಷ್ಠಿಗಳು. ಸಾರಿಗೆ ಬಸ್ ಪ್ರಯಾಣ ದರ ಹೆಚ್ಚಳ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಿರ್ಧಾರ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ. ರೈತರ ಕಲ್ಯಾಣಕ್ಕಾಗಿ ಕೇಂದ್ರದಿಂದ ಹಲವು ಕ್ರಮ. ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಒತ್ತು. ಪ್ರಧಾನಿ ನರೇಂದ್ರ ಮೋದಿ. ಉದ್ಯಮಿ ವಿಜಯ್ ಮಲ್ಯ ಉದ್ದೇಶಪೂರ್ವಕ ಆರ್ಥಿಕ ಅಪರಾಧಿ. ಆಸ್ತಿ ಮುಟ್ಟುಗೋಲಿಗೆ ತನಿಖಾ ಸಂಸ್ಥೆಗಳಿಗೆ ಅವಕಾಶ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.